Hello, my dear students. Welcome back to my channel. ಸೊ ನಾವು ಇವತ್ತೇನ್ ಮಾಡ್ತಾ ಇದೀವಿ ಅಂದ್ರೆ ಥರ್ಡ್ ಲೆಕ್ಚರ್ ಆಫ್ ಕಾಂಗ್ರುಯೆನ್ಸ್ ಆಫ್ ಟ್ರಯಾಂಗಲ್ಸ್ ನ ನೋಡ್ತಾ ಇದ್ವಿ. ಸೆಕೆಂಡ್ ಲೆಕ್ಚರ್ದಾಗ ನಾವು ಎರಡು ಕ್ರೈಟೀರಿಯಾ ಮೇಲೆ ಫೋಕಸ್ ಮಾಡಿದ್ವಿ. ಯಾವ್ದದು? ಸೈಡ್ ಆಂಗಲ್ ಸೈಡ್ ಮತ್ತೆ ಸೈಡ್ ಸೈಡ್ ಸೈಡ್. ಇವು ಎರಡು ಕಾಂಗ್ರುಯೆನ್ಸಿ ಮೇಲೆ ನಾವು ಫೋಕಸ್ ಮಾಡ್ಕೊಂಡ್ವಿ. ಅಲ್ಲಿ ಸಿಮಿಲಾರಿಟಿ ಅಂದ್ರೇನು, ಡಿಫರೆನ್ಸ್ ಬಿಟ್ವೀನ್ ಸಿಮಿಲಾರಿಟಿ, ಕಾಂಗ್ರುಯೆನ್ಸ್ ಮತ್ತೆ ಇಕ್ವಾಲಿಟಿ ಬಗ್ಗೆ ನೋಡ್ಕೊಂಡ್ವಿ. ಹಾಗಾಗಿ ಅಲ್ಲಿ ನಾವೆಲ್ಲ ನಮ್ದು ಫೌಂಡೇಶನ್ ಕರೆಕ್ಟ್ ಆಗಿ ಆಗೈತಿ. ನೆಕ್ಸ್ಟ್ ಈಗ ನಾವೇನ್ ಮಾಡ್ಕೊಳ್ಳೋಣ ಇವತ್ತಂದ್ರೆ ಬೇರೆ ಕ್ರೈಟೀರಿಯಾ ನೋಡ್ಕೊಂಡು ಮತ್ತೆ ಒಂದ್ ಸ್ವಲ್ಪ ಎಕ್ಸಾಂಪಲ್ಸ್ ನ ಸಾಲ್ವ್ ಮಾಡೋಣ. ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ಫ್ರೆಂಡ್ಸ್, ನಮ್ದು ಮೆಂಬರ್ಶಿಪ್ ಡ್ರೈವ್ ನಡೀತಾ ಇದೆ ಫಾರ್ ಸ್ಪೆಸಿಫಿಕ್ ಪೇಪರ್ 2 ನಾವು ಓನ್ಲಿ 500 ರುಪೀಸ್ಗೆ ನಿಮ್ ಕಂಪ್ಲೀಟ್ ಸ್ಪೆಸಿಫಿಕ್ ಪೇಪರ್ 2 ಎಲ್ಲ ಸಬ್ಜೆಕ್ಟ್ಸ್ ಕಳಿಸ್ಕೊಡ್ತೀವಿ. ಅದ್ರ ಕೂಡ ಲೆಕ್ಚರ್ ನೋಟ್ಸ್ ಕೊಡ್ತೀವಿ, ಕ್ವಶನ್ ಬ್ಯಾಂಕ್ ಕೊಡ್ತೀವಿ, ಟೆಸ್ಟ್ ಸೀರೀಸ್ ಕೊಡ್ತೀವಿ ಮತ್ತೆ ಮಾಡೆಲ್ ಕ್ವಶನ್ ಪೇಪರ್ ಕೊಡ್ತೀವಿ. ಓಕೆ, ಆಮೇಲೆ ಲಾಸ್ಟ್ಗೆ ಸ್ವಲ್ಪ ಕೆಲವೊಂದು ಸ್ಪೆಸಿಫಿಕ್ ವಿಡಿಯೋಸ್ ನಮ್ಮ ಮೆಂಬರ್ಸ್ ಪೇಡ್ ಮೆಂಬರ್ಸ್ ಅಷ್ಟೇ ಶೇರ್ ಮಾಡೋರಿದ್ದೀವಿ, ಎಲ್ಲಿ ನಾವು ವೆರಿ ಅಡ್ವಾನ್ಸ್ ಕ್ವಶನ್ಸ್ ನ ಸಾಲ್ವ್ ಮಾಡೋರಿದ್ದೀವಿ. ಅದಕ್ಕೆ ಜಸ್ಟ್ ಓನ್ಲಿ ನಮಗೆ 500 ರುಪೀಸ್ ಚಾರ್ಜ್ ಮಾಡತ್ತೀನಿ. ತೆಳಗೆ ಕೊಟ್ಟಿರುವಂತ ವಾಟ್ಸ್ಆಪ್ ಲಿಂಕ್ ಹೋಗಿ ನೀವು ಅಲ್ಲಿ ಮೆಸೇಜ್ ಹಾಕ್ರಿ. ದಟ್ ನಿಮಗೆ ಇನ್ನ ಡೀಟೇಲ್ಸ್ ನ ತಿಳಿಸ್ಕೊಡ್ತೀನಿ. ಆಮೇಲೆ ಇನ್ ಕೇಸ್ ನಿಮ್ಗೆ ಒಂದೇ ಸಬ್ಜೆಕ್ಟ್ ಏನಾದ್ರು ಬೇಕಾಗಿತ್ತಂದ್ರೆ ಅದಕ್ಕೆ ಓನ್ಲಿ 200 ರುಪೀಸ್ ಇರ್ತೈತಿ. ಯಾವ್ದಾದ್ರು ಒಂದೇ ಸಬ್ಜೆಕ್ಟ್ ಬೇಕಾದ್ರೂ ನೀವು ತಗೋಬಹುದು. ಏನೇ ಇದ್ರು ತೆಳಗೆ ಕೊಟ್ಟಿರೋ ವಾಟ್ಸ್ಆಪ್ ಲಿಂಕಿಗೆ ಹೋಗಿ ನೀವು ಜಾಯ್ನ್ ಆಗ್ರಿ. ಫೈನ್. ಇವತ್ತು ನಾನು ಆಲ್ರೆಡಿ ಹೇಳಿರೋ ಹಾಗೆ ASA ಕಾಂಗ್ರುಯೆನ್ಸ್ ಕ್ರೈಟೀರಿಯಾ ನೋಡೋಣ. ವಾಟ್ ಇಸ್ ದಿಸ್ ASA? ಎ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗೈತಿ. ಎ ಅಂದ್ರೆ ಆಂಗಲ್ಸ್. ಇಲ್ಲಿ ಎರಡು ಆಂಗಲ್ಸ್ ಅದಾವ ಮತ್ತೆ ಒಂದು ಸೈಡ್ ಐತಿ. ಟೂ ಆಂಗಲ್ಸ್ ಅಂಡ್ ದ ಇನ್ಕ್ಲೂಡೆಡ್ ಸೈಡ್ ಆರ್ ಈಕ್ವಲ್ ನೋಡ್ರಿ ಇಲ್ಲಿ. ಈಗ ಮುಂಚೆಗೆ ನೋಡಿದ್ವಿ ಟೂ ಸೈಡ್ಸ್ ಅಂಡ್ ಅನ್ ಇನ್ಕ್ಲೂಡೆಡ್ ಆಂಗಲ್ ಇಸ್ ಪ್ರೀವಿಯಸ್ ವಿಡಿಯೋದಾಗ ನೋಡಿದ್ವಿ ಇದನ್ನ. ಬಟ್ ಈ ವಿಡಿಯೋದಾಗ ಏನಾಗುತ್ತೆ, ಟೂ ಆಂಗಲ್ಸ್ ಅದಾವ ಮತ್ತೆ ಇನ್ಕ್ಲೂಡೆಡ್ ಸೈಡ್ ಐತಿ, ಅವು ಈಕ್ವಲ್ ಅದಾವ ಆಫ್ ದಿ ಕರೆಸ್ಪಾಂಡಿಂಗ್ ಟ್ರಯಾಂಗಲ್ಸ್. ಓಕೆ, ಏನೇ ಮಾತಾಡಿದ್ರು ನಾವು ಕರೆಸ್ಪಾಂಡಿಂಗ್ ಟ್ರಯಾಂಗಲ್ಸ್, ಎರಡು ಟ್ರಯಾಂಗಲ್ಸ್ ಇಟ್ಕೊಂಡು ನಾವು ಮಾತಾಡಬೇಕು. ಇಫ್ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಪಿ, ನೋಡ್ರಿ ಇಲ್ಲಿ, ಇಫ್ ದಿಸ್ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಪಿ, okay, and AB is equal to PQ, this AB is equal to PQ, okay, and angle B is equal to angle Q, angle B is equal to angle Q, okay. ಈ ಕ್ರೈಟೀರಿಯಾ ಆಯ್ತು. then what we can say, ಯಾಕಂದ್ರೆ ಎರಡು ಆಂಗಲ್ ಇಲ್ಲಿ ಬರೋದ್ರಿಂದ ಯಾವ ಬರ್ತಾವ ಆಂಗಲ್ ಇಲ್ಲಿ, ಆಂಗಲ್ ಎ ಬರತೈತಿ ಮತ್ತೆ ಆಂಗಲ್ ಬಿ ಬರತೈತಿ, ಆಂಗಲ್ ಪಿ ಬರತೈತಿ ಮತ್ತೆ ಆಂಗಲ್ ಕ್ಯೂ ಬರತೈತಿ. ಎರಡು ಆಂಗಲ್ ಆತು. ಆಮೇಲೆ ಒಂದು ಸೈಡ್ ಆತು, ಯಾವುದು ಅದು ಎ ಬಿ ಮತ್ತೆ ಪಿ ಕ್ಯೂ ಬರತೈತಿ. ಹಾಗಾಗಿ ASA ಕ್ರೈಟೀರಿಯಾ ಮ್ಯಾಚ್ ಆಗುತ್ತೆ. ಹಿಂಗೇನ್ರಿ ಕರೆಸ್ಪಾಂಡಿಂಗ್ ಸೈಡ್ಸ್ ಮತ್ತೆ ಎರಡು ಆಂಗಲ್ಸ್ ಈಕ್ವಲ್ ಇದ್ವು ಅಂದ್ರೆ ನಾವು ಅದಕ್ಕೆ ಏನಂತ ಕರಿತೀವಿ, ASA ಕಾಂಗ್ರುಯೆನ್ಸ್ ಕ್ರೈಟೀರಿಯಾ ಅಂತ ಕರಿತೀವಿ. ಹಾಗಾಗಿ ಲಾಸ್ಟ್ ನಾವೇನ್ ಬರ್ಕೋಬಹುದು, ಟ್ರಯಾಂಗಲ್ ABC ಈಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ PQR ಅಂತ ಬರ್ಕೋಬಹುದು. ಓಕೆ, ದ ಸೈಡ್ ಲೈಸ್ ಬಿಟ್ವೀನ್ ದ ಟೂ ನೋನ್ ಆಂಗಲ್ಸ್. ಇದು ಬಹಳ ಇಂಪಾರ್ಟೆಂಟ್ ರೀ ಇದು. ಈ ಪೋಸ್ಟುಲೇಟ್ ಅಂತ ಕರೀತಾರೆ ಇದಕ್ಕೆ. ಮತ್ತೆ ಕ್ರೈಟೀರಿಯಾದಾಗೂ ಏನಪ್ಪಾ ಅಂದ್ರೆ ವೆರಿ ಇಂಪಾರ್ಟೆಂಟ್. ದ ಸೈಡ್ ಲೈಸ್ ಬಿಟ್ವೀನ್ ದ ಟೂ ನೋನ್ ಆಂಗಲ್ಸ್. ಇಲ್ಲಿ ಯಾವ್ದಾವ್ರಿ ನೋನ್ ಆಂಗಲ್ಸ್? ಇಲ್ಲೇ ಎ ಗೊತ್ತೈತಿ ನಮಗೆ, ಎ ಮತ್ತೆ ಬಿ ಗೊತ್ತೈತಿ. ಹಾಗಾಗಿ ಪಿ ಮತ್ತೆ ಕರೆಸ್ಪಾಂಡಿಂಗ್ಲಿ ಕ್ಯೂ ಗೊತ್ತೈತಿ. ಇವೆರಡು ಆಂಗಲ್ಸ್ ನಡುವೆ ಇರುವಂತಹ ಸೈಡ್ ಏನಿರ್ತೈತಲ್ಲ ಅದು ಈಕ್ವಲ್ ಇರ್ತೈತಿ. ಹಾಗಾಗಿ ದ ಸೈಡ್ ದಟ್ ಯು ಹ್ಯಾವ್ ಟು ಟೇಕ್ ಇಸ್ ದಿಸ್ ಒನ್. ಓಕೆ, ASA ಡಿಟರ್ಮೈನ್ಸ್ ಅ ಯುನೀಕ್ ಟ್ರಯಾಂಗಲ್. ಓಕೆ, ASA ಡಿಟರ್ಮೈನ್ಸ್ ಅ ಯುನೀಕ್ ಟ್ರಯಾಂಗಲ್. ಹಾಗಾಗಿ ಫೈನಲಿ ನೆನ್ಪಿಟ್ಕೋಬೇಕು, ಎರಡು ಆಂಗಲ್ ಮತ್ತು ಒಂದು ಸೈಡ್. ಆ ಸೈಡ್ ಹೆಂಗಿರ್ಬೇಕಪ್ಪ ಅಂದ್ರೆ ಇಟ್ ಶುಡ್ ಬಿ ಆನ್ ದ between the two angles. The side should be on the between the two angles. ಆ ಟೈಮ್ ನಾಗ ಇದ್ದಾಗ ನಾವು ASA ಕ್ರೈಟೀರಿಯಾ ಸ್ಯಾಟಿಸ್ಫೈ ಮಾಡ್ಕೋತೀವಿ. ಓಕೆ, two angles and the included side, ನೋಡ್ರಿ, two angles included side of one triangle are equal to the corresponding two angles and the included side of the another triangle. Then only we can say ಇಲ್ಲಿ ನಾವೇನೈತಿ ಕಾಂಗ್ರುಯೆನ್ಸ್ ಅಂತ ಹೇಳ್ತೀವಿ. ಇಲ್ಲಿ ಎರಡು ಆಂಗಲ್ ಅದ ನೋಡ್ರಿ, BQ and C corresponding R, ಮತ್ತೆ ಸೈಡ್ BC ಮತ್ತೆ ಸೈಡ್ QR. In this case we can say triangle ABC is congruent to triangle PQR. Okay, ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ, ಇದನ್ನ ಆಲ್ರೆಡಿ ನೋಡ್ಕೊಂಡಿವಿ. ಇದನ್ನ ನಾವು ಅಬ್ಸರ್ವ್ ದ ಟ್ರಯಾಂಗಲ್ಸ್. ಇಲ್ಲಿ ಅಬ್ಸರ್ವ್ ಮಾಡ್ಕೊರಿ, ಇಲ್ಲಿ ಒಂದು ಅನಿಮೇಷನ್ ರನ್ ಮಾಡತ್ತೀವಿ. ವಿ ಕ್ಯಾನ್ ಯೂಸ್ ASA ಕಾಂಗ್ರುಯೆನ್ಸಿ ಕ್ರೈಟೀರಿಯಾ ಅಂಡ್ ಸೇ ದಟ್ ಟ್ರಯಾಂಗಲ್ಸ್ OPQ ಮತ್ತೆ IJK ಆರ್ ಕಾಂಗ್ರುಯೆಂಟ್. ಯಾವ ಟ್ರಯಾಂಗಲ್ ಇದು? ಟ್ರಯಾಂಗಲ್ OPQ ಮತ್ತೆ ಇದು ಟ್ರಯಾಂಗಲ್ IJK ಆರ್ ಕಾಂಗ್ರುಯೆಂಟ್. ಯಾಕೆ ಕಾಂಗ್ರುಯೆಂಟ್ ಅಂತ ಹೇಳ್ಬೋದು? ಯಾವ ಕ್ರೈಟೀರಿಯಾ ಮ್ಯಾಗ? ASA ಕ್ರೈಟೀರಿಯಾ ಮ್ಯಾಗ. ಹೆಂಗ್ ಅಂತ ಕೇಳಿದ್ರೆ ಎರಡು ಆಂಗಲ್ ಅದಾವ ನೋಡ್ರಿ ಇಲ್ಲಿ. ಯಾವ ಎರಡು ಆಂಗಲ್ ಅದಾವ ಇಲ್ಲಿ? ಆಂಗಲ್ O is equal to angle I and angle P is equal to angle J. ಹೌದಾ? ಇಲ್ಲಿ ಎರಡು ಎಷ್ಟು ಅದಾವ? 66 ಅದಾವ. ಇಲ್ಲಿ 56 ಡಿಗ್ರಿ ಐತಿ. ಮತ್ತೆ ಸೈಡ್ OP is equal to IJ ಅಂತ ಐತಿ. ವಿಚ್ ಇಸ್ 6 ಸೆಂಟಿಮೀಟರ್ ಐತಿ. ಹಾಗಾಗಿ ನಾವು ASA ಕ್ರೈಟೀರಿಯಾ ಪ್ರಕಾರ ಇವೆರಡು ಟ್ರಯಾಂಗಲ್ಸ್ ಏನದಾವ, ಇವ ಕಾಂಗ್ರುಯೆಂಟ್ ಅದಾವ ಅಂತ ನಾವು ಹೇಳ್ಬಹುದು. ಫೈನ್. ನೋಡ್ರಿ, ಈಗ ಗಿವನ್ ಟೂ angles ಆಫ್ ಅ ಟ್ರಯಾಂಗಲ್ ಯು ಕ್ಯಾನ್ ಆಲ್ವೇಸ್ ಫೈಂಡ್ ದ ಥರ್ಡ್ ಆಂಗಲ್ ಆಫ್ ದ ಟ್ರಯಾಂಗಲ್. ಹೌದೇನಿಲ್ರಿ? ಈಗ ಒಂದು ಟ್ರಯಾಂಗಲ್ ಕೊಟ್ಟಿರ್ತಾರ. ಟ್ರಯಾಂಗಲ್ ಒಳಗೆ ಎರಡು ಆಂಗಲ್ ಕೊಟ್ರಿ, ಇದು 60 ಕೊಟ್ಟರು, ಇದು ಲೆಟ್ ಅಸ್ ಸೇ 50 ಡಿಗ್ರಿ ಕೊಟ್ಟರು. ಎರಡು ಆಂಗಲ್ ಕೊಟ್ಕೊಳ್ಳಿ, ನಿಮ್ ಥರ್ಡ್ ಆಂಗಲ್ ಕಂಡು ಹಿಡಿಬಹುದಾ? 60 50 ಎಷ್ಟು ಹತ್ತಿದೆ? 110 ಆಯ್ತು. 180 ಮೈನಸ್ 110 ಅಂದ್ರೆ ನಿಮ್ಗೆ 70 ಡಿಗ್ರಿ ಉಳಿತೈತಿ. ಹೌದಾ? ವೆನ್ ಎವರ್ ಟೂ ಆಂಗಲ್ಸ್ ಅಂಡ್ ಒನ್ ಸೈಡ್ ಆಫ್ ದ ಟ್ರಯಾಂಗಲ್ ಆರ್ ಈಕ್ವಲ್ ಟು ದಿ ಕರೆಸ್ಪಾಂಡಿಂಗ್ two angles and one side of another triangle, you may convert it into two angles and the included side form of the congruence and then apply the ASA congruence rule. ಹೌದಿಲ್ರಿ? ಹಾಗಾಗಿ ಆ ತರ ನೀವು ಮಾಡ್ಕೋಬಹುದು. In other words, we can say that
AAS ಕಾಂಗ್ರುಯೆನ್ಸ್ ಕ್ರೈಟೀರಿಯಾ ಎಕ್ಸಿಸ್ಟ್ ಹೌದಿಲ್ರಿ? ಸೊ ಹಾಗಾಗಿ AAS ಅಂತೂ ಕ್ರೈಟೀರಿಯಾ ಇರ್ತೈತಿ. ಸೊ ಇವನ್ ದ್ಯಾಟ್ ಆಲ್ಸೋ ಎಕ್ಸಿಸ್ಟ್ಸ್. ಓಕೆ. ಸೊ ಹೆಂಗಪ್ಪ ನೋಡ್ಕೊರಿ ಇಲ್ಲೇ. ಸೊ 2 ಆಂಗಲ್ಸ್ ಆರ್ ಗಿವನ್ ಯಾವುದು? ಸೊ ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಎಫ್ ಅಂಡ್ ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಇ ಮತ್ತ ಏನಿದು AB ಇಸ್ ಈಕ್ವಲ್ ಟು ED ಆಯ್ತಾ? ಸೊ ದಿಸ್ 2 ಟ್ರಯಾಂಗಲ್ಸ್ ಆರ್ ಕಾಂಗ್ರುಯೆಂಟ್ ಅಂತ ನಾವು ಹೇಳ್ಕೋಬಹುದು. ಸೊ ಬಟ್ ಇಲ್ಲೇ ನೋಡ್ರಿ ಹುಷಾರಾಗಿ ನೀವು ಮಾಡ್ಕೋಬೇಕಾಗೈತಿ. ಯಾಕಂದ್ರೆ ಇಲ್ಲಿ ನೋಡ್ರಿ ಟ್ರಯಾಂಗಲ್ ABC ಅಂತ ಬರ್ಕೋತೀರಿ ಫಸ್ಟ್ ಇಲ್ಲೇ. ಬಟ್ ಇಲ್ಲಿ ಆಂಗಲ್ ಸಿ ಇಸ್ ಕರೆಸ್ಪಾಂಡಿಂಗ್ ಟು ಆಂಗಲ್ ಎಫ್. ಓಕೆ. ಸೊ ಸಿ ಪ್ಲೇಸ್ನಾಗ ಇಲ್ಲೇ ಎಫ್ ಬರ್ತೈತಿ. ನೆಕ್ಸ್ಟ್ ಬಿ ಆಂಗಲ್ ಬಿ ಜಗದಾಗ ಇ ಬರ್ತೈತಿ. ಸೊ ದಿಸ್ ಈಸ್ ಇ ಬರ್ತೈತಿ ಇಲ್ಲಿ. ಸೊ ಮತ್ತೆ ಆಂಗಲ್ ಎ ಜಗದಾಗ ಆಬ್ವಿಯಸ್ಲಿ ಡಿ ಬರ್ತೈತಿ. ಸೊ ಟ್ರಯಾಂಗಲ್ ABC ಈಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ DEF ಅಂತ ಈ ತರ ಮಾಡ್ಕೋಬಹುದು. ಅಂದ್ರೆ ಅದಕ್ಕೆ ನಾವು ಹೇಳತ್ತೀವಿ ಆರ್ಡರ್ ಆಫ್ ರೈಟಿಂಗ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಫೈನ್. ಸೊ ಇಲ್ಲೊಂದು ಎಕ್ಸಾಂಪಲ್ಸ್ ಅದಾವ ನೋಡ್ಕೊರಿ ಇಲ್ಲಿ. ಸೊ ಇಲ್ಲಿ ನಾವೇನು ಬರಿತೇವೆ ಹೇಳ್ರಿ. ಸೊ ದ ಆಂಗಲ್ ಎ is 51 degree which is corresponding to angle D and angle B. So angle ಅಂತ ಬರಿತೇನೆ. So this is angle B is corresponding to angle E ಮತ್ತೆ the side AB is equal to the side ED ಹೌದಾ? ಸೊ ನಾವೀಗ ಇದನ್ನ this is ED. ಸೊ ಇದನ್ನ ನಾವು ಹೆಂಗ್ ಬರಿತೀವಿ ಕಾಂಗ್ರುಯೆನ್ಸಿ ರೂಲ್ಸ್ ಒಳಗೆ ಅಂತಂದ್ರೆ ಸೊ we can write this as so triangle ABC is congruent to so A ಗೆ ಯಾವ್ದು ಕರೆಸ್ಪಾಂಡಿಂಗ್ ಐತಿ? A ಗೆ D ಐತಿ. ಟ್ರಯಾಂಗಲ್ D B ಗೆ E ಐತಿ. ಆಮೇಲೆ ಲಾಸ್ಟಿಗೆ AB ಗೆ ED ಐತಿ. ಸೊ ಫೈನ್. ಸೊ AB ಅಂತ ಬರ್ತೈತಿ. ಸೊ AB ಅಂತಂದ್ರೆ ಇದನ್ನ D ಬರ್ತೈತಿ. ಸೊ DE ಆಮೇಲೆ ಇಲ್ಲೇ F ಬರ್ತೈತಿ. ಸೊ ದಿಸ್ ಈಸ್ ಹೌ ವಿ ಕ್ಯಾನ್ ರೈಟ್ ಡೌನ್ ದ ಕಾಂಗ್ರುಯೆನ್ಸಿ ಕ್ರೈಟೀರಿಯನ್ ಫಾರ್ 2 ASA ಕ್ರೈಟೀರಿಯಾ. ಓಕೆ. ಸೊ ಇಲ್ಲಿ ನೋಡ್ಕೋರಿ ಮತ್ತು ಇದೇ ಸೇಮ್ ಟೈಪ್ ಇರ್ತೈತಿ. ಮತ್ತು ಇಲ್ಲಿ ನಾವೇನು ಅದೇ ರೀತಿ ಬರ್ಕೋಬೇಕು. ಆಂಗಲ್ N is equal to angle Q ಮತ್ತೆ ಆಂಗಲ್ L is equal to angle O ಆಮೇಲೆ ದ ಸೈಡ್ LN is equal to QO. ಸೊ LN ಅಂತಂದ್ರೆ OQ ಅಂತ ಬರ್ತೇವೆ ನಾವಿಲ್ಲಿ. OQ ಅಂತ ಬರಿತೀವಿ. ಓಕೆ. ಸೊ therefore ಟ್ರಯಾಂಗಲ್ ಏನಂತ ಕರಿಬಹುದು ಲಾಸ್ಟಿಗೆ ನಾನು LMN ಅಂತ ನಾ ಬರ್ಕೊಂಡೆ ಅಂದ್ರೆ ಸೊ ದಿಸ್ ಈಸ್ ಕಾಂಗ್ರುಯೆಂಟ್ ಟು L ಗೆ ಏನೈತಿ O ಐತಿ. ಸೊ ಟ್ರಯಾಂಗಲ್ O ಆಮೇಲೆ N ಗೆ Q ಬರ್ತಾ ಐತಿ. ಸೊ ನಡಕಿಲ್ಲ ಉಳಿದಿರೋದಾದ್ರೆ P ಉಳಿತೈತಿ. ಸೊ angle LMN is equal to triangle OPQ. Fine. So ಒಂದು ವರ್ಕ್ ಎಕ್ಸಾಂಪಲ್ ಇಲ್ಲಿ ತೋರ್ತೀವಿ. ಸೊ ಆಂಗಲ್ A is given 40 degree, B 70 degree and AB is at 10 centimeter. ಸೊ ಜಸ್ಟ್ ನಾವು ಇದೇ ತರ ಹಿಂಗೆ ಮಾಡ್ಕೊಳ್ಳೋಣ. ಸೊ ಇದು 10 centimeter ಐತಿ. ಸೊ ದ ಆಂಗಲ್ is 40 degree and here it is 70 degree something. Okay. ಸೊ ಸೆಕೆಂಡ್ ಟ್ರಯಾಂಗಲ್ ದಾಗ this is let us say this is angle A, angle B ಮತ್ತೆ C ಹಿಂಗ್ ಬರ್ಕೊಂಡ್ವಿ. ಸೊ ಅದೇ ರೀತಿ ನಾನು ಏನ್ ಮಾಡ್ತೀನಿ I will have to draw one more triangle. ಸೊ ಸೆಕೆಂಡ್ ಟ್ರಯಾಂಗಲ್ ಏನ್ ಕೊಟ್ಟಾನವ P is 40 degree ಕೊಟ್ಟಾನ. ಸೊ let me write this as 40 degree ಆಮೇಲೆ PQ. ಸೊ this is Q is 10 centimeter. ಸೊ ಆಂಗಲ್ Q is also 70 degrees. ಆಮೇಲೆ ಇಲ್ಲಿ ಮೇಲೆ ಏನ್ ಬರ್ತೀವಿ ನಾವು ಸೊ PQR. ಓಕೆ. ಫೈನ್. ಸೊ PQR ಅಂತ ಬರ್ಕೊಂಡ್ವಿ. ಸೊ ದ ಈಕ್ವಲ್ ಸೈಡ್ is included between the two angles obviously ಹೌದಲ್ರಿ? ಸೊ AB is equal to PQ. that's the included angle ನಡುವೆ ಇರುವಂತ ಸೈಡ್. ಸೊ therefore triangle ABC is congruent to triangle PQR and therefore angle C is equal to angle. ಸೊ ಈ ಆಂಗಲ್ ಸೊ ಇಲ್ಲೇ ಏನಾಗುತ್ತೆ ನೋಡ್ರಿ 110 ಇರ್ತೈತಿ. ಸೊ ದಿಸ್ ಈಸ್ ಆಂಗಲ್ ಸಿ ಗುರ್ತಿಲ್ಲ ಬಟ್ 70 ಪ್ಲಸ್ 40 ಸೊ 70 ಪ್ಲಸ್ 40 ನೀವು ಮಾಡಿದ್ರೆ ಅದೆಷ್ಟು ಬರ್ತೈತಿ 110 ಡಿಗ್ರಿ ಬರ್ತೈತಿ. ಸೊ ಇದ್ರಾಗ ನೀವು ಮೈನಸ್ ಮಾಡ್ರಿ 180 ದಾಗ ಮೈನಸ್ ಮಾಡಿದ್ರೆ ಸೊ ಯು ಗೆಟ್ 70 ಡಿಗ್ರಿ. ಸೊ ಆಂಗಲ್ ಸಿ ಕೂಡ ಎಷ್ಟು ಬರತೈತಿ 70 ಡಿಗ್ರಿ ಅಂತ ಬರಾಕತ್ತೈತಿ. ಸೊ ಹಾಗಾಗಿ ಇವನ್ ನಮ್ದು ಆಂಗಲ್ ಆರ್ ಕೂಡ ಎಷ್ಟು ಆಕೈತೆ ಅಂದ್ರೆ ಸೊ ಇವನ್ ಅವರ್ ಆಂಗಲ್ ಆರ್ ವಿಲ್ ಆಲ್ಸೋ ಬಿಕಮ್ 70 ಡಿಗ್ರೀಸ್. ಯಾಕಂದ್ರೆ ದಿಸ್ ಈಸ್ ಕಾಂಗ್ರುಯೆಂಟ್ ಏನಂದ್ರೆ ಟ್ರಯಾಂಗಲ್ ABC ಈಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ PQR. ಸೊ ಕಾಂಗ್ರುಯೆಂಟ್ ಇರೋದ್ರಿಂದ ಸೊ ಅವೆರಡು ಕೂಡ ಈಕ್ವಲ್ ಆಗಿ ಇರ್ತಾವ. ಸೊ ಎಕ್ಸಾಮ್ ಹ್ಯಾಬಿಟ್ ಅಂದ್ರೆ ಅಂಡರ್ಲೈನ್ ದ ಸೈಡ್ ನೋಡ್ರಿ ಅಂಡರ್ಲೈನ್ ದ ಸೈಡ್ ಅಂಡ್ ಚೆಕ್ ವೆದರ್ ಇಟ್ ಈಸ್ ಇನ್ಕ್ಲೂಡೆಡ್ ಆರ್ ನೋ ಅಂತ ಹೇಳ್ತಿ. ಫೈನ್. ಸೊ ದೇರ್ ಆರ್ ಸಮ್ ಕ್ವಶನ್ಸ್ ಇಲ್ಲಿ ನಾವು ನೋಡ್ಕೋಬಹುದು. ಸೊ ಗಿವನ್ ದಟ್ ಆಂಗಲ್ A is equal to angle P and angle AC is equal to PR. So which of the following conditions are true for triangle PQR and triangle ABC to be congruent? ಯಾವ ಕಂಡೀಷನ್ ಇಲ್ಲಿ ಕೊಟ್ಟಿರುವಂತ ಆಪ್ಷನ್ ಆಗಿರುವಂತ ಕಂಡೀಷನ್ಸ್ ನಮಗ ಇವೆರಡು ಟ್ರಯಾಂಗಲ್ ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡ್ತಾರಾ? ಓಕೆ. ಸೊ PQR ಅಂತ ಆಲ್ರೆಡಿ ಕೊಟ್ಟಿಲ್ಲ ಕಾಂಗ್ರುಯೆಂಟ್ ಅಂತ. ಸೊ ಬಟ್ ಟ್ರಯಾಂಗಲ್ ABC ಅಂತ ಹಾಕ್ಯಾನ. ಸೊ ಇದನ್ನ ಕಾಂಗ್ರುಯೆನ್ಸಿ ಅಂತ ಹೇಳಿ ಪ್ರೂವ್ ಮಾಡಕ ಯಾವ ಕಂಡೀಷನ್ ಬೇಕು ಅಂತ ಕೇಳ್ತಾನ. ಸೊ ಕಂಡೀಷನ್ ಏನಪ್ಪಾ ಅಂದ್ರೆ ನೋಡ್ಕೊರಿ ಇಲ್ಲಿ. ಸೊ ಒಂದು ಸೈಡ್ ಕೊಟ್ಟಾನ, ಒಂದು ಆಂಗಲ್ ಕೊಟ್ಟಾನ. ಸೊ ಇನ್ನೊಂದು ನಮಗೆ ಸೈಡ್ ಸಿಕ್ತಪ್ಪ ಅಂತಂದ್ರೆ ನಾವು ಈಸಿಯಾಗಿ SAS ಕ್ರೈಟೀರಿಯಾ ಹಾಕೊಂಡು ಇವೆರಡು ಕಾಂಗ್ರುಯೆಂಟ್ ಅದಾವ ಅಂತ ಹೇಳ್ಕೋಬಹುದು. ಸೊ ನಾವು SAS ಕ್ರೈಟೀರಿಯಾ ಏನ್ರ ಐತಾ? ಓಕೆ ಇಲ್ಲ ಐತಿ. ಸೊ ಚೆಕ್ ಮಾಡೋಣ್ರಿ. ಕರೆಸ್ಪಾಂಡಿಂಗ್ ಸೈಡ್ ಚೆಕ್ ಮಾಡೋಣ. ಸೊ ಇಲ್ಲಿ AB ಐತಿ. ಸೊ ಇಲ್ಲಿ ಕೂಡ PQ ಐತಿ. ಸೊ ಇಫ್ AB is equal to ನೋಡ್ರಿ if AB is equal to PQ and by SAS criteria this will hold good and so for option C these two triangles can be congruent. Okay. So ತಿಳಿತಲ್ರಿ. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. Find the angle Q ನ ಕಂಡುಹಿಡಿ ಅಂತ ಅನ್ನತಾನ and angle
ಆರ್ನು ಕಂಡುಹಿಡಿ ಅಂತ ಹೇಳ್ತಾನೆ. ಇಫ್ ಆಂಗಲ್ ಪಿ ಇಸ್ ಈಕ್ವಲ್ ಟು 80 ಡಿಗ್ರೀಸ್ ಅಂಡ್ ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್. ಓಕೆ, ಸೊ ನೋಡ್ರಿ ಆಲ್ರೆಡಿ ಅವ ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್ ಅಂತ ಕೊಟ್ಬಿಟ್ಟಾನ. ಸೊ ದಿಸ್ ಈಸ್ ಅನ್ ಐಸೋಸೆಲೆಸ್ ಟ್ರಯಾಂಗಲ್. ಹೌದಾ? ಸೊ ಅವಾಗ ಇನ್ ದಟ್ ಕೇಸ್ ಏನಾಕೈತೆ ಹೇಳ್ರಿ, ಸೊ ಯು ಆಂಗಲ್ ಯಾವುದು, ಸೊ ಲೆಟ್ ಅಸ್ ಅಸ್ಯೂಮ್ ದ ಆಂಗಲ್ ಆಫ್ ಕ್ಯೂ ಇಸ್ ಈಕ್ವಲ್ ಟು ಎಕ್ಸ್ ಅಂಡ್ ಆರ್ ಇಸ್ ಈಕ್ವಲ್ ಟು ಎಕ್ಸ್. ಸೊ ಸಮ್ ಆಫ್ ದಿ angles of a triangle is 180 degree. So ಎಷ್ಟಾಗ್ತಾವ, 80 plus x is equal to 180 degrees. So 2x equal to 100 degrees. So x equal to 50 degrees. ಹೌದಾ? ಸೊ angle Q ಮತ್ತು angle R ಎಷ್ಟಾಗ್ತಾವ ಅಂದ್ರೆ, ಸೊ ದೇ ಆರ್ ಬೋತ್ 50 degrees. ಸೊ ದಿಸ್ ಇಸ್ 50 ಡಿಗ್ರಿ ಮತ್ತೆ ಇದೆ 50 ಡಿಗ್ರಿ. ಸೊ ಸರ್ ಇದೇನು ಕಾಂಗ್ರುಯೆನ್ಸ್ ಇದಾಗ ಸಂಬಂಧ ಬರಲ್ಲ ಅಂತಂದ್ರೆ ಒಂದ್ ಸತ ಹಿಂಗೂ ಬರ್ತಾವ ಕ್ವಶನ್ಸ್. ಸೊ ನೀವು ಮತ್ತೆ ಕನ್ಫ್ಯೂಸ್ ಆಗಬೇಡ್ರಿ. ಸೊ ಓನ್ಲಿ ಒಂದ್ ಕೊಟ್ಟಾನ ಕ್ವಶನ್, ಒಂದೇ ಟ್ರಯಾಂಗಲ್ ಕೊಟ್ಟಾನಪ್ಪ ಅಂತಂದ್ರೆ, ಸೊ ಇಟ್ ಇಸ್ ಅ ಪ್ಯೂರ್ ಟ್ರಯಾಂಗಲ್ ಬೇಸ್ಡ್ ಎಕ್ಸಾಂಪಲ್. ಓಕೆ, ಸೊ ನೆಕ್ಸ್ಟ್ ಒನ್, ದ ಫಾಲೋವಿಂಗ್ ಟ್ರಯಾಂಗಲ್ಸ್ ಆರ್ ಕಾಂಗ್ರುಯೆಂಟ್ ಅಂತ ಹೇಳ್ಬಿಟ್ಟಾರ ಆಲ್ರೆಡಿ. ಯಾವ್ದು, ಪಿ ಕ್ಯೂ ಆರ್ ಮತ್ತೆ ಎಕ್ಸ್ ವೈ ಝೆಡ್. ವಿಚ್ ಪಾರ್ಟ್ ಆಫ್ ಟ್ರಯಾಂಗಲ್ ಎಕ್ಸ್ ವೈ ಝೆಡ್ ಕರೆಸ್ಪಾಂಡ್ ಟು ಟ್ರಯಾಂಗಲ್ ಟು ಸೈಡ್ ಪಿ ಕ್ಯೂ. ಈ ಪಿ ಕ್ಯೂ ಸೈಡ್ಗೆ ಯಾವ್ದು ಪಾರ್ಟ್ ಆಫ್ ಟ್ರಯಾಂಗಲ್ ಎಕ್ಸ್ ವೈ ಝೆಡ್ ಕರೆಸ್ಪಾಂಡ್ ಆಕೈತಿ ಅಂತ ಕೇಳ್ತಾನ ನಾವು. ಸೊ ನೋಡೋಣ, ಆಲ್ರೆಡಿ ಅವ ಕಾಂಗ್ರುಯೆಂಟ್ ಅಂತ ಹೇಳೇ ಬಿಟ್ಟಾನ. ಸೊ ಹಾಗಾಗಿ ಇಲ್ಲಿ ನೋಡ್ಕೋರಿ, ಇಲ್ಲಿ ಫಸ್ಟ್ ಪಿ ಕ್ಯೂ, ಇಲ್ಲಿ ಪಿ ಕ್ಯೂ ಐತಪ್ಪ ಅಂತಂದ್ರೆ ಇಲ್ಲಿ ನಿಮ್ಗೆ ಯಾವ್ದು ಬರ್ಬೇಕು, ಇಲ್ಲೇ ಸೈಡ್. ಸೊ ನೋಡ್ಕೋರಿ, ಸೊ ಇಲ್ಲೇ ನಾವು ಫಸ್ಟ್ ಬರ್ಕೊಂಡ್ಬಿಡ್ಬೇಕು ನೀಟಾಗಿ. ಪಿ ಆರ್ ಕ್ಯೂ ಈಸ್ ಕರೆಸ್ಪಾಂಡಿಂಗ್ ಟು ಎಕ್ಸ್ ವೈ ಝೆಡ್. ಈಗ ನಮಗೆ ಪಿ ಕ್ಯೂ ಬೇಕಂತಂದ್ರೆ, ಅಂದ್ರೆ ಪಿ ಮತ್ತೆ ಕ್ಯೂ ಬೇಕಂದ್ರೆ ನಮ್ಗೆ ಇಲ್ಲೇ ಇದ್ರದ್ದೇ ಸೇಮ್ ಕರೆಸ್ಪಾಂಡಿಂಗ್ ಎಕ್ಸ್ ಮತ್ತೆ ಝೆಡ್ ತಗೋಬೇಕು. ಓಕೆ, ಸೊ ಯಾಕಂದ್ರೆ ಆರ್ಡರ್ ಅವನೇ ಕೊಟ್ಟಾನ, ಆರ್ಡರ್ ಇದನ್ನ ಯಾವುದು, ಪಿ ಆರ್ ಕ್ಯೂ ಅಂಡ್ ಎಕ್ಸ್ ವೈ ಝೆಡ್. ಸೊ ಹಾಗಾಗಿ ಪಿ ಮತ್ತೆ ಕ್ಯೂ ನಮ್ಗೆ ಬೇಕಪ್ಪ ಅಂತಂದ್ರೆ, ಸೊ ಲೆಟ್ ಅಸ್ ಟೇಕ್ ಪಿ ಕ್ಯೂ. ಇಲ್ಲಿದೆ ಎಕ್ಸ್ ಝೆಡ್ ತೋರಿ. ಸೊ ದಿಸ್ ಈಸ್ ಎಕ್ಸ್ ಝೆಡ್. ಸೊ ವಿ ಕ್ಯಾನ್ ಸೇ ದಟ್ ಪಿ ಕ್ಯೂ ಈಸ್ ಕಾಂಗ್ರು. ಸೊ ದ ಸೈಡ್ ಪಿ ಕ್ಯೂ ಇಸ್ ಈಕ್ವಲ್ ಟು ಎಕ್ಸ್ ಝೆಡ್. ಕಾಂಗ್ರುಯೆಂಟ್ ಅಲ್ಲ, ಆಲ್ರೆಡಿ ಕಾಂಗ್ರುಯೆಂಟ್ ಐತಿದೆ. ಸೊ ಪಿ ಕ್ಯೂ ಇಸ್ ಈಕ್ವಲ್ ಟು ಎಕ್ಸ್ ಝೆಡ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಫೈನ್, ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ಕೊಳ್ಳೋಣ. ಸೊ ಈಗ ಏನ್ ನಾವು ಮಾಡ್ತೀವಿ ಅಂತಂದ್ರೆ, ವಿಚ್ ಅಮಾಂಗ್ ದ ಫಾಲೋವಿಂಗ್ ರಿಲೇಷನ್ ಈಸ್ ಕರೆಕ್ಟ್ ಅಂತ ಹೇಳತ್ತಾನ ನಾವು. ಎರಡು ಟ್ರಯಾಂಗಲ್ ಕೊಟ್ಟಾನ. ಸೊ ಯಾವ ರಿಲೇಷನ್ ಕರೆಕ್ಟ್ ಐತಿ ಅಂತ ಹೇಳತ್ತಾನ. ಓಕೆ, ಸೊ ನಾವು ಕಲ್ತಿರೋ ಕ್ರೈಟೀರಿಯಾಸ್ನಾಗೂ ಇರ್ಬೋದು, ನೋಡೋಣಂತೆ. ಸೊ ಆಂಗಲ್ ಎ is given is equal to angle F, so which is 40 degree. Okay, so angle C is equal to angle E, that is 60 degrees. So next included side, that is AC is equal to AC. ನೋಡ್ರಿ, ಎ ಒಳಗೆ ಏನೈತಿ 40 ಐತಿ, ಆಮೇಲೆ 60, 40 to 60 ಬರತ್ತೇನೆ. ಸೊ ಇಲ್ಲಿ ಎಫ್ ಇಂದ 40 ಐತಿ. ಸೊ 40 ಟು ಹಿಂಗ್ ಬರ್ಬೇಕು ನಾವು, is equal to FE. ಹೌದಾ? ಸೊ ಈಗ ನಾವ್ ಇಲ್ಲಿ ನೋಡ್ಕೊಡೋದು ಅಂತಂದ್ರೆ ಎರಡು ಆಂಗಲ್ ಅದಾವ. ಸೊ ಇದೊಂದು ಆಂಗಲ್, ಸೊ ಇದೊಂದು ಸೈಡ್. ಸೊ ನಮ್ದು ASA ಕ್ರೈಟೀರಿಯಾ ಮ್ಯಾಚ್ ಆಕೈತಿ. ಸೊ ಅಕಾರ್ಡಿಂಗ್ ಟು ದಿಸ್ ಟೂ ಆರ್ ಕಾಂಗ್ರುಯೆಂಟ್. ಬಟ್ ಈಗ ಆರ್ಡರ್ ಹೆಂಗ್ ಬರಿಬೇಕು ಅದೇ ಬಹಳ ಚಾಲೆಂಜಿಂಗು ಅಥವಾ ಇಂಪಾರ್ಟೆಂಟು. ಓಕೆ, ಸೊ ಫಸ್ಟ್ ನಾ ಎ ಬರಿತೀನಿ. ಸೊ ಅದರದ್ದು ಕರೆಸ್ಪಾಂಡಿಂಗ್ ಸೈಡ್ ಎಫ್ ಇರ್ತೈತಿ. ಸೊ ನೆಕ್ಸ್ಟ್ ನಾನು ಸಿ ಬರ್ಕೋತೀನಿ, ಅದರದ್ದು ಕರೆಸ್ಪಾಂಡಿಂಗ್ ಸೈಡ್ ಇ ಇರ್ತೈತಿ. ಸೊ ನೆಕ್ಸ್ಟ್ ಎ ಸಿ ಮತ್ತು ಎಫ್ ಇ. ಸೊ ಎ ಸಿ ಐತಿ, ಇಲ್ಲಿಂದ ಕೂಡ ಎಫ್ ಇ ಐತಿ. ಸೊ ಎ ಸಿ ಬಿ ಅಂತ ಇಲ್ಲಿ ಬರ್ಕೋತೀನಿ. ಸೊ ಇಲ್ಲಿ ಉಳಿತು ಆದ್ರಿ ಎಫ್ ಮತ್ತು ಇ ಅಂದ್ರೆ ಡಿ ಉಳಿತು. ಹಾಗಾಗಿ ಟ್ರಯಾಂಗಲ್ ಎ ಸಿ ಬಿ ಈಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಎಫ್ ಇ ಡಿ. ಓಕೆ, ಸೊ ಇದು ಯಾವ್ದಾರ ಆಪ್ಷನ್ ಐತೆ ನೋಡ್ರಿ. ಸೊ ದಟ್ ಈಸ್ ಆಪ್ಷನ್ ನಂಬರ್ ಡಿ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಈ ತರ ನೀವು ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡ್ಕೋಬೇಕು ಕರೆಸ್ಪಾಂಡಿಂಗ್ ಸೈಡ್ಸ್. ಸೊ ಆರ್ಡರ್ ಆಫ್ ದ ರೈಟಿಂಗ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ ಫ್ರೆಂಡ್ಸ್, ಇನ್ನೊಂದು ನಾನು ನಿಮಗೆ ಇಲ್ಲಿ ಹೇಳ್ಕೊಡ್ಬೇಕಂತಿದ್ದೆ. ನೋಡ್ರಿ, ಇಲ್ಲಿ ಕ್ಲಾಕ್ ವೈಸ್ ನೀವು ತಗೊಂಡ್ರಿ ಅಂತ ತಿಳ್ಕೊರಿ. ಸೊ ಇಫ್ ಯು ಟೇಕ್ ದಿಸ್ ಕ್ಲಾಕ್ ವೈಸ್, ಸೊ ಫಸ್ಟ್ ಆಂಗಲ್ ಎ 40 ಡಿಗ್ರಿ ಬರತೈತಿ, ನೆಕ್ಸ್ಟ್ ಬರತೈತಿ 60 ಡಿಗ್ರೀಸ್. ಸೊ ಹಂಗ ನಾವ್ ಇಲ್ಲೇನು ಕ್ಲಾಕ್ ವೈಸ್ ಅಂತ ತಗೊಂಡ್ರಿ ಅಂತ ತಿಳ್ಕೊರಿ. ಸೊ ಫಸ್ಟ್ ಏನ್ ಬರ್ತೈತಿ ನಮ್ದು, ಇಲ್ಲಿ ಎ ಸಿ ಬಿ ಅಂತ ಬರ್ಕೊಂಡೆ ನಾನು. ಎ ಸಿ ಬಿ ಅಂತ ಬರ್ಕೊಂಡೆ. ಸೊ ಇಲ್ಲಿ ಏನ್ ಬರ್ಕೊಳತೀನಿ, ಸೊ ಇಲ್ಲಿ ನಾನು ಎಫ್ ಅಂತ ಕನ್ಸಿಡರ್ ಮಾಡ್ಕೊಂಡೆ ಅಂದ್ರೆ ಎಫ್ ಡಿ ಮತ್ತೆ ಇ ಬರ್ಕೋಬೇಕಾಕೈತಿ. ಓಕೆ, ಸೊ ಆಂಗಲ್ ಪಿ ಗೊತ್ತಿಲ್ಲ, ಆಂಗಲ್ ಇ ಇಲ್ಲಿ 60 ಡಿಗ್ರಿ ಐತಿ. ಓಕೆ, ಸೊ ಬಟ್ ಇದು ಏನೈತಿ, ಸೊ ದಟ್ ಇ ಕ್ಯಾನ್ ಕಮ್ ದಿಸ್ ಸೈಡ್. ಸೊ ಎಫ್ ಇ ಡಿ. Okay, so ABC, triangle ABC is congruent to triangle FED. Okay, so ತಿಳಿತಲ್ಲ. ಸೊ ಇದೇ ತರ ನೀವು ಮಾಡ್ಕೋಬೇಕು. AC is equal to FE. Okay, so fine. I hope you understood this thing. ಸೊ ಸ್ವಲ್ಪ ಆರ್ಡರ್ ನೀವು ಕರೆಕ್ಟ್ ಆಗಿ ನೋಡ್ಕೋಬೇಕಾಗೈತಿ. ಸೊ ಆರ್ಡರ್ ಆಫ್ ಮಾರ್ಕಿಂಗ್ ದ ಆನ್ಸರ್ is very important. Fine. So yes. Next one, the following triangles are congruent under PRQ and XYZ. Which part of XYZ correspond to PQ? So I think ಇದು ಆಲ್ರೆಡಿ ನಾವು ಒಂದ್ಸತ ಮಾಡೇವಿ. ಸೊ ಫೈನ್, ದಿಸ್ ಪಾರ್ಟ್ ಆಫ್ ಟ್ರಯಾಂಗಲ್ ಎಕ್ಸ್ ವೈ ಝೆಡ್ ಕರೆಸ್ಪಾಂಡ್ ಟು ಪಿ ಕ್ಯೂ. ಸೊ ಪಿ ಕ್ಯೂಗೆ ಕರೆಸ್ಪಾಂಡ್ ಆಗೋದು ಯಾವ್ದದ, ಸೊ ಪಿ ಕ್ಯೂ ಕರೆಸ್ಪಾಂಡ್ ಆಗೋದು ಎಕ್ಸ್ ಝೆಡ್. ಸೊ ಇದನ್ನ ಆಲ್ರೆಡಿ ನಾವು ಮಾಡೇವಿ, ಐ ಥಿಂಕ್ ರಿಪೀಟ್ ಆಗೈತೆ. ಸೊ ನೆಕ್ಸ್ಟ್ ಒನ್, ಸೊ ದ ನೆಕ್ಸ್ಟ್ ಕ್ರೈಟೀರಿಯಾ ನಾವು ನೋಡ್ಕೋಬೇಕಾಗಿತ್ತು, ದಟ್ ಇಸ್ ಆರ್ ಎಚ್ ಎಸ್ ಕಾಂಗ್ರುಯೆನ್ಸ್ ಕ್ರೈಟೀರಿಯಾ. ಓಕೆ, ಸೊ ಈ ಆರ್ ಎಚ್ ಎಸ್ ಕಾಂಗ್ರುಯೆನ್ಸ್ ಕ್ರೈಟೀರಿಯಾ ಒಳಗ ರೈಟ್ ಆಂಗಲ್ ಒಂದ್ ಬರ್ತೈತಿ. ಆರ್ ಅಂದ್ರೆ ಏನ್ರಿ ಇದೆ, ಆರ್ ಎಚ್ ಎಸ್ ಅಂದ್ರೆ ರೈಟ್ ಆಂಗಲ್, ಹೈಪೋಟೆನ್ಯೂಸ್ ಮತ್ತೆ ಒಂದು ಕರೆಸ್ಪಾಂಡಿಂಗ್ ಸೈಡ್. ನೋಡ್ರಿ, ರೈಟ್ ಆಂಗಲ್, ಹೈಪೋಟೆನ್ಯೂಸ್ ಮತ್ತೆ ಕರೆಸ್ಪಾಂಡಿಂಗ್ ಸೈಡ್. ಸೊ ಇದ್ರಾಗ ಇಲ್ಲಿ ಕೊಟ್ಟಿರುವಂತ ಎರಡು ಟ್ರಯಾಂಗಲ್ ಒಳಗ ನಾವು ಫಸ್ಟ್ ಏನ್ ಐಡೆಂಟಿಫೈ ಮಾಡ್ಕೋಬೇಕು, ರೈಟ್ ಆಂಗಲ್ ಎಲ್ಲಿ ಐತಿ. ಸೊ ದ ರೈಟ್ ಆಂಗಲ್ ಇಸ್ ಅಟ್ ಆಂಗಲ್ ಬಿ ಅಂಡ್ ಹಿಯರ್ ಇಟ್ ಇಸ್ ಅಟ್ ಆಂಗಲ್ ವೈ. ಹೌದಾ? ಸೊ ನೆಕ್ಸ್ಟ್ ಹೈಪೋಟೆನ್ಯೂಸ್ ಎಲ್ಲಿ ಐತಿ, ಆಲ್ವೇಸ್ ನಮ್ಗೆ 90 ಡಿಗ್ರಿ ರೈಟ್ ಆಂಗಲ್ ಇರ್ತೈತಿ, ಅದ್ರದ್ದು ಅಪೋಸಿಟ್ ಸೈಡ್ ನೋಡಿದ್ರೆ ನಮ್ಗೆ ಇವತ್ತು ನಮ್ಗೆ ಹೈಪೋಟೆನ್ಯೂಸ್ ಸಿಗ್ತೈತಿ. ಸೊ ಇಲ್ಲಿ ನಮ್ಗೆ ಏನೈತಿ,
ಇಲ್ಲಿ 90 ಡಿಗ್ರಿ ಇಂದ ಇದರ ಅಪೋಸಿಟ್ ಸೈಡ್ ನಾವು ನೋಡೋದ್ರಿಂದ ನಮ್ಗೆ ಹೈಪೋಟೆನಸ್ ಸಿಗ್ತೈತಿ. ಸೊ ಅಪೋಸಿಟ್ ಸೈಡ್ ಅಂತಂದ್ರೆ ಎದುರಾ ಬದರಾ. ಓಕೆ, ಸೊ ಅಡ್ಜಸೆಂಟ್ ಅಂತಂದ್ರೆ ಬಾಜು, ಆ ಟೈಪ್ ನೀವು ನೆನಪಿಟ್ಕೋಬೇಕು. ಸೊ ಫೈನ್. ಸೊ ಆರ್ ಇಸ್ ರೈಟ್ ಆಂಗಲ್ ಹೈಪೋಟೆನಸ್, ದೆನ್ ದ ಕರೆಸ್ಪಾಂಡಿಂಗ್ ಸೈಡ್. ಸೊ ಇನ್ನೊಂದು ಕರೆಸ್ಪಾಂಡಿಂಗ್ ಸೈಡ್ ಯಾವ್ದು ಉಳಿತು? ಸೊ ದ ಕರೆಸ್ಪಾಂಡಿಂಗ್ ಸೈಡ್ ದಟ್ ಈಸ್ ರಿಮೈನಿಂಗ್ ಈಸ್ ದಿಸ್ ಒನ್. ಸೊ ದಿಸ್ ಈಸ್ ದ ಕರೆಸ್ಪಾಂಡಿಂಗ್ ಸೈಡ್. ಓಕೆ, ಸೊ ಇಲ್ಲಿ ಏನು ಮಾರ್ಕ್ ಮಾಡಿತ್ತಲ್ಲ, ಇಲ್ಲಿ 2 ಲೈನ್ ಹಿಂಗೆ. ಸೊ ಇದನ್ನ ಕರಿತೀವಿ ಕರೆಸ್ಪಾಂಡಿಂಗ್ ಸೈಡ್ ಅಂತ ನಾವು ಕರಿತೀವಿ. ಇಫ್ these 3 corresponding elements are equal, then the triangles are said to be congruent. Okay, so the triangles are said to be congruent. So RHS is a special congruence criteria for right triangles. So RHS is a special congruence for right triangles. So identify the hypotenuse correctly. ಹೌದಲ್ರಿ, ನಾವು ಆಲ್ರೆಡಿ ಹೇಳಿಬಿಟ್ಟೆ ನಿಮ್ಗೆ 90 ಡಿಗ್ರಿ ಎಲ್ಲಿರ್ತಂದ್ರೆ, ಸೊ ಎಲ್ಲ ಪರ್ಫೆಕ್ಟ್ಲಿ ನೋಡ್ರಿ, ಇಲ್ಲಿ 90 ಡಿಗ್ರಿ ಐತಿ. ಓಕೆ, ಸೊ ಇಲ್ಲಿ 90 ಡಿಗ್ರಿ ಇತ್ತಪ್ಪ ಅಂತಂದ್ರೆ the side opposite to it, this is the hypotenuse. Okay, the side BC is our hypotenuse. Okay, it is always opposite to 90 degrees. It is always the longest side. Do not identify just its position from the page. So in an exam, locate 90 degree first and then the opposite side. Fine. So next ಏನಪ್ಪಾ ಅಂದ್ರೆ, so this is what actually ನಾನು ನಿಮ್ಗೆ ಹೇಳಿದ್ದು. So the one side. So next example ನೋಡ್ಕೊಂಡ್ರೆ, so ನೋಡ್ಕೊರಿ. So angle B is equal to angle Q is equal to 90 degree. Hypotenuse AC is equal to PR. So therefore the two triangles. Hence the side. It is a result of congruency. It is a result of congruency RHS. So side BC is equal to QR. So ಇದೇನು ಕರೆಸ್ಪಾಂಡಿಂಗ್ ಸೈಡ್ ಐತಲ್ಲ, ಇದು ಈಕ್ವಲ್ ಇರ್ತೈತಿ. ಸೊ ಹಾಗಾಗಿ ದ ಟೂ ಟ್ರಯಾಂಗಲ್ಸ್ ಆರ್ ಕಾಂಗ್ರುಯೆಂಟ್. ಸೊ RHS ವರ್ಕ್ ಎಕ್ಸಾಂಪಲ್ ಅಂತಂದ್ರೆ, ಸೊ ಫೈನ್. ಸೊ ದ ಟೂ ರೈಟ್ ಆಂಗಲ್ ಟ್ರಯಾಂಗಲ್ಸ್ ಅದಾವ. ಸೊ ಲೆಟ್ ಅಸ್ ಡ್ರಾ ದೆಮ್. ಸೊ ಇಲ್ಲೊಂದು ರೈಟ್ ಆಂಗಲ್ ಟ್ರಯಾಂಗಲ್ ಐತಿ. ಸೊ ಇಲ್ಲಿ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಐತಿ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಜಸ್ಟ್ ಇದನ್ನ ಸ್ವಲ್ಪ ಎಕ್ಸ್ಟ್ರಾ ಬಿಡ್ರಿ ತಗೊಳ್ಳಿ. ಸೊ ಆಂಗಲ್ ಬಿ. ಸೊ ಆಂಗಲ್ ಬಿ ಈಸ್ ಈಕ್ವಲ್ ಟು ಆಂಗಲ್ ಕ್ಯೂ ವಿಚ್ ಇಸ್ 90 ಡಿಗ್ರಿ. ದ ಹೈಪೋಟೆನಸ್ ಸ್ಯಾಟಿಸ್ಫೈ ಎ ಸಿ. ಸೊ ಇಲ್ಲಿ ಎ ಮತ್ತೆ ಸಿ ಐತಿ ಅಂಡ್ ಇಲ್ಲಿ ಪಿ ಮತ್ತು ಆರ್ ಐತಿ. ಸೊ ಬೋತ್ ಆರ್ 13 ಸೆಂಟಿಮೀಟರ್. ಇದು 13 ಐತಿ, ಇದು 13 ಐತಿ. So one corresponding leg satisfies AB is equal to PQ. So what is that? AB is equal to PQ. ಅಂತ ಐತಿ, one corresponding leg satisfies. So this is 5 centimeter ಮತ್ತೆ ಇದು 5 centimeter ಐತಿ. So ಹಾಗಾಗಿ therefore triangle ABC and this are they are right hand congruence rule. And so ಈಗ so then the remaining corresponding angle also is equal. ಯಾವುದು? BC is equal to QR. These two sides are also equal because of the RHS congruency rule. ಹೌದಾ? ಸೊ ಇದೆಷ್ಟು ಇರ್ತೈತಪ್ಪ, ಈಗ BC ವ್ಯಾಲ್ಯೂ ಎಷ್ಟು ಇರ್ತದೆ ಅಂದ್ರೆ ಪೈಥಾಗರಸ್ ಟ್ರಿಪ್ಲೆಟ್ ಐತದು. ಏನದು? These are Pythagoras triplets. Okay, so 5, 12, 13. Okay, 5 square 25 plus 144 is equal to 169. So this is 12. ಹಾಗಾಗಿ BC is our 12. Okay, so this is how we can find out the corresponding leg. So fine. So ಇದೇ ರೀತಿ ಮತ್ತೆ ಇಲ್ಲಿ ಬೇರೆ ಬೇರೆ ಎಕ್ಸಾಂಪಲ್ಸ್ ಅದಾವ, ನೀವು ನೋಡ್ಕೋಬಹುದು. ಸೊ 6 ಸೆಂಟಿಮೀಟರ್. ಸೊ ಇಲ್ಲಿ ಏನಾಗುತ್ತೆ ನೋಡ್ಕೊರಿ. ಸೊ ಇಲ್ಲಿ AC is 6 and RP is 6 centimeter. ಸೊ ನೋಡ್ರಿ, ಸೊ AC is equal to RP which is 6 centimeter. ಹೌದಾ? Then angle B is equal to angle Q. So which is also 90 degrees. So next BC is equal to the corresponding QR. ಹೌದಾ? ಸೊ ಹಾಗಾಗಿ ನಾವಿಲ್ಲಿ ಯಾವ ರೀತಿ ಬರ್ಕೊಂಡಿರ್ತೇವೆ ಹೇಳ್ರಿ. ಸೊ ಟ್ರಯಾಂಗಲ್ ನಾವಿಲ್ಲಿ ಬರ್ಕೋತೀವಿ, ಟ್ರಯಾಂಗಲ್ ರೈಟ್ ಆಂಗಲ್ ಟ್ರಯಾಂಗಲ್ ABC is congruent to what part? ಸೊ AB ಅಂತ ಬರ್ಕೊಂಡ್ರೆ ನಾವೇನೋ ಬರ್ಬೇಕಿಲ್ಲ, PQ ಬರ್ಕೋಬೇಕು. ಸೊ C ಆಂಗಲ್ C ಇಲ್ಲಿ ಐತಿ. ಸೊ PQ R ಉಳಿತು. ಸೊ R ನಾಗೂ ಏನಿಲ್ಲ. ಸೊ R ನಾಗೂ C ದಾಗೂ ಏನಿಲ್ಲ, R ನಾಗಿಲ್ಲ. Q ಗೆ 90 ಡಿಗ್ರಿ ಐತಿ. ಸೊ ನನಗೆ B ಕಡೆನೂ 90 ಡಿಗ್ರಿ ಐತಿ. ಸೊ A ದಾಗ ಏನಿಲ್ಲ. ಸೊ AC is 6 ಮತ್ತೆ PR is also 6. ಸೊ ಈ ರೀತಿ ನಾವು ರೆಕಗ್ನೈಸ್ ಮಾಡ್ಕೊಂಡು ಬರೀಬೇಕು. ಸೊ ಐ ಹೋಪ್ ನಿಮಗೆ ತಿಳಿಯುತ್ತೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಒಂದು ನೋಡೋಣ. ಸೊ ದ ಥರ್ಡ್ ಎಕ್ಸಾಂಪಲ್. ಸೊ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಸೊ ಫೈಂಡ್ ದ ವ್ಯಾಲ್ಯೂ ಆಫ್ ಆಂಗಲ್ ABD. ನೋಡ್ರಿ, ಈ ಆಂಗಲ್ ಕಂಡು ನಡಿ ಅಂತ ನಾವು. Find the value of angle ABD if AB is equal to AC and BD or DB is equal to DC. Okay, so ಎಲ್ಲ isosceles triangle ಐತಿ. Triangle ABC and triangle DBC they both are isosceles. ಯಾಕಂದ್ರೆ ಎರಡು ಸೈಡ್ಸ್ ಈಕ್ವಲ್ ಅದಾವ್ರಿ. ಸೊ ಕರೆಸ್ಪಾಂಡಿಂಗ್. ಸೊ ಫಸ್ಟ್ ಈಗ ಟ್ರಯಾಂಗಲ್ ABC ನ ನೋಡ್ಕೊಂಡ್ಬಿಡೋಣ. ಸೊ ಟ್ರಯಾಂಗಲ್ ABC ಒಳಗೆ ಒಂದು ಆಂಗಲ್ 50 ಕೊಟ್ಟಾನ. ಸೊ ಇನ್ನೊಂದು ಎರಡು ಆಂಗಲ್ ಏನಾಗ ತಗೋತೀವಿ. ಲೆಟ್ ಅಸ್ ಟೇಕ್ ದಿಸ್ ಆಂಗಲ್ B as X and this angle C as also X only. So ಹಾಗಾಗಿ 50 plus 2x is 180 degree. So x equal to 130 divided by 2 which is 65 degrees. So ನೆನಪಿಟ್ಕೋರಿ ಇದನ್ನು. ಸೊ ಎಷ್ಟೈತಿದೆ ಟೋಟಲ್ ಆಂಗಲ್ 65 degrees. ಸೊ ಈಗ ನೆಕ್ಸ್ಟ್ ಅದರ್ ಸೇಮ್ ಟ್ರಯಾಂಗಲ್ DBC ಗೆ ಬರೋಣ. ಸೊ DBC ಒಳಗೆ ಇದು ಐಸೋಸೆಲೆಸ್ ಐತಿ. ಸೊ ಹಾಗಾಗಿ ಇದಕ್ಕೂ ನಾವೇನಂತ ಕರೀನ, ಇದಕ್ಕೆ ನಾವು ಇಷ್ಟ ಪಾರ್ಟಿಗೆ y ಅಂತ ಕರೆಯೋಣ. ಓಕೆ, ಸೊ ಅವಾಗ 80 ಡಿಗ್ರಿ ಪ್ಲಸ್ 2y is equal to 180 degree ಅಂತ ಕರ್ಕೊಳ್ಳೋಣ. So y is equal to 180 minus 80, 100 divided by 2 which is equal to 50 degree. ಓಕೆ, ಸೊ y ಎಷ್ಟಾಯ್ತು ನಮ್ದು 50 ಡಿಗ್ರಿ ಆಯ್ತು. ಓಕೆ, ಸೊ ಈಗ ನಾವೇನ್ ಮಾಡ್ಕೋಬಹುದು. ಸೊ ಒಂದು ಕಂಪ್ಲೀಟ್ ಟ್ರಯಾಂಗಲ್ ನಾವು ನೋಡ್ಕೊಳ್ಳೋದಾದ್ರೆ, ಸೊ ಇಲ್ಲಿ ಜಸ್ಟ್ ಒಂದು ಕಂಪ್ಲೀಟ್ ಟ್ರಯಾಂಗಲ್ ಇದಷ್ಟೇ ಪೋರ್ಷನ್ ನೋಡ್ಕೊಳ್ಳಿ. ಸೊ ಆಂಗಲ್ X ಎಷ್ಟೈತಿ, ಇದು 65 ಡಿಗ್ರಿ ಐತಿ. ಸೊ ಇಷ್ಟು ಪೂರಾ ಆಂಗಲ್ ಎಷ್ಟೈತಿ,
ಇದು ನಮ್ದು 65 ಡಿಗ್ರಿ ಐತಿ. ಸೊ ಅದ್ರಾಗ ನನಗೆ ಬೇಕಾಗಿರೋದು ಇಷ್ಟ ಕೇಳ್ಯಾನ. ಸೊ ವಿ ವಾಂಟ್ ಓನ್ಲಿ ದಿಸ್ ಪಾರ್ಟ್ ಹೌದಲ್ರಿ? ಸೊ ಹಾಗಾಗಿ ಯು ಕ್ಯಾನ್ ಐ ಟೇಕ್ ಸೊ ಟೋಟಲ್ 65 ದಾಗ ನಮ್ದು 50 ಡಿಗ್ರಿ ತೆಗೆದು ಬಿಡ್ರಿ. ಸೊ ಈ ಪೋರ್ಷನ್ ತೆಗೆದು ಬಿಡುದು. ಸೊ ಅವಾಗ ನನಗೆ ಏನು ಉಳಿತೈತಿ? ನನಗೆ ಈ ಆಂಗಲ್ ಸಿಗ್ತೈತಿ. ಸೊ ದಟ್ ಈಸ್ 15 ಡಿಗ್ರೀಸ್ ಹೌದಾ? ಸೊ ದ ಆಪ್ಷನ್ ಹಿಯರ್ ಈಸ್ 15 ಡಿಗ್ರೀಸ್ ಡಿ. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ದಿಸ್ ಈಸ್ 15 ಡಿಗ್ರೀಸ್. ಸೊ ಐ ಹೋಪ್ ನಿಮಗೆ ತಿಳ್ಕೊತೀನಿ. ಸೊ ಇದರ ಕಾಂಗ್ರುಯೆನ್ಸ್ ಏನು ಕಾನ್ಸೆಪ್ಟ್ ಇಲ್ಲ. ಬಟ್ ನಾವು ಪ್ರೀವಿಯಸ್ ಲೆಕ್ಚರ್ ಮಾಡಿರುವಂತ ಟ್ರಯಾಂಗಲ್ಸ್ ಕಾನ್ಸೆಪ್ಟ್ ಇಲ್ಲಿ ಬಂದೈತಿ. ಓಕೆ ಫೈನ್. ಸೊ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡೋಣ. ಸೊ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡ್ರಿ. ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ನೆಕ್ಸ್ಟ್ ನಾವು ಇದೇ ತರ ಲೆಕ್ಚರ್ಸ್‌ನ ತರ್ತಾ ಇರ್ತೀವಿ. ಸೊ ಚಾನೆಲ್‌ಗೆ ಜಾಯಿನ್ ಆಗ್ರಿ. ಮತ್ತೆ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ನಾವು ನಿಮ್ದು ಎಂಟೈರ್ ಪೇಪರ್ 2ನ ಜಸ್ಟ್ ಓನ್ಲಿ 500 ರುಪೀಸ್‌ಗೆ ನಿಮ್ಗೆ ಕೊಡ್ತಾ ಇದೀವಿ. ಸೊ ದ ಬೆಸ್ಟ್ ಕಂಟೆಂಟ್ ನಿಮ್ಗೆ ಕೊಡ್ತೇವಿ. ಆಮೇಲೆ ನೋಟ್ಸ್ ಅದೆಲ್ಲ ನಿಮ್ಗೆ ಆಲ್ರೆಡಿ ನಾನು ಕೊಡ್ತೀನಿ. ಸೊ ಕೆಳಗೆ ಕೊಟ್ಟಿರುವಂತ ವಾಟ್ಸ್ಆಪ್ ಲಿಂಕಿಗೆ ಎನ್ಕ್ವೈರಿ ಮಾಡ್ಕೊರಿ ಮತ್ತೆ ಜಾಯಿನ್ ಆಗ್ರಿ. ಓಕೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್ ಅಂಡ್ ಥ್ಯಾಂಕ್ ಯು.